ನಮಸ್ಕಾರ. ಮುಖ್ಯಾಂಶಗಳು. ವಿಜಯಪುರ ನಗರದಲ್ಲಿ ಸುಮಾರು 500 ವರ್ಷಗಳ ಹಿಂದೆ ಆದಿಲ್ ಶಾಹಿ ಸುಲ್ತಾನರ ಆಡಳಿತಾವಧಿಯಲ್ಲಿ ನಿರ್ಮಾಣಗೊಂಡಿರುವ ಸುರಂಗ ಜಲಮಾರ್ಗಗಳು ಇಂದಿಗೂ ಜೀವಂತವಾಗಿವೆ. ಜಿಲ್ಲೆಯಲ್ಲಿ ನೀರಿನ ಅಭಾವ ತಲೆದೋರಿರುವ ಹಿನ್ನೆಲೆಯಲ್ಲಿ ಇವುಗಳನ್ನು ಪುನಶ್ಚೇತನಗೊಳಿಸಲು ಜಿಲ್ಲಾಡಳಿತ ಹೊಸ ಕಾಯಕಲ್ಪ ಕೈಗೊಂಡಿದೆ. ಈ ಕುರಿತು ಒಂದು ವರದಿ. ವಿಜಯಪುರ ರಾಜ್ಯ ಹಾಗೂ ರಾಷ್ಟ್ರದ ಪಾರಂಪರಿಕ ಜಿಲ್ಲೆಗಳ ಪೈಕಿ ಒಂದೆನಿಸಿದೆ. ರೋಮ್ ಅಂತಲೂ ಪರ್ಯಾಯವಾಗಿ ಕರೆಯಲ್ಪಡುವ ವಿಜಯಪುರ ಇತ್ತೀಚಿನ ದಿನಗಳಲ್ಲಿ ನೀರಿನ ಹಾಹಾಕಾರದಿಂದಾಗಿ ಇಲ್ಲಿನ ಜನರು ಕುಡಿಯುವ ನೀರಿಗೂ ಹಪಿಹಪಿಸುವಂತಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ರಾಜ್ಯ ಸಂಪನ್ಮೂಲ ಇಲಾಖೆಯ ಸಹಯೋಗದಲ್ಲಿ ನೀರಾವರಿ ವಾಸ್ತುಶಿಲ್ಪ ತಜ್ಞರೊಂದಿಗೆ ನಗರದಲ್ಲಿರುವ ಸುರಂಗ ಜಲಮಾರ್ಗಗಳಿಗೆ ಪುನಶ್ಚೇತನ ಕಲ್ಪಿಸಲು ದಿಟ್ಟ ಕ್ರಮ ಕೈಗೊಂಡಿದೆ. ನಗರದ ಬೇಗಂ ತಲಾಬಾ ಕೆರೆ ಆದಿಲ್ ಶಾಹಿ ಕಾಲದ ನೀರಾವರಿ ಯೋಜನೆಗಳಿಗೆ ಜೀವಂತ ಸಾಕ್ಷಿಗಳ ಪೈಕಿ ಒಂದಾಗಿದೆ. ಗಚ್ಚು, ಗಾರೆ, ಕಪ್ಪು ಡೆಕನ್ ಶಿಲೆಯಿಂದ ನಿರ್ಮಾಣವಾಗಿರುವ ಈ ಕೆರೆ ಇಂದಿಗೂ ಸುಸ್ಥಿತಿಯಲ್ಲಿದೆ. ಇದಲ್ಲದೆ ನಗರದ ಹೃದಯ ಭಾಗದಲ್ಲಿರುವ ತಾಜ್ ಬಾವಡಿ ಬಾವಿ ಹೂಳಿನಿಂದ ಮುಕ್ತವಾಗಿ ಪರಿವರ್ತನೆಗೊಂಡಿದೆ. ಮಲ್ಲಿಕ್ ಸದಲ್ ಎಂಬಾತ ನಿರ್ಮಿಸಿರುವ ಈ ಸ್ಥಪತಿ ತಾಜ್ ಬಾವಡಿ ಎಂದಿಗೂ ಬತ್ತದ ಸಿಹಿ ನೀರಿನ ಬಾವಿಯಾಗಿದ್ದು ಇಲ್ಲಿನ ಜನರ ಜೀವಜಲವಾಗಿದೆ. ನೀರಿನ ತತ್ವಾರ ತಗ್ಗಿಸುವ ನಿಟ್ಟಿನಲ್ಲಿ ನೀರಿನ ಸಂರಕ್ಷಿಸುವ ಜೊತೆಗೆ ಅಂತರ್ಜಲ ಹೆಚ್ಚಿಸುವ ದೃಷ್ಟಿಯಿಂದ ನಗರದ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿರುವ ಸುರಂಗ ಜಲಮಾರ್ಗ ಸೇರಿದಂತೆ ಎಲ್ಲ ಸುರಂಗ ಮಾರ್ಗಗಳನ್ನು ಪುನಶ್ಚೇತನಗೊಳಿಸಲು ಜಿಲ್ಲಾಡಳಿತ ಮುಂದಾಗಿದೆ.